ದಲ್ಲಿ ಕೆಟ್ಟ ರೀತಿಯಲ್ಲಿ ಬಿಜೆಪಿ ಶಾಸಕರು ವರ್ತಿಸಿದ್ದಾರೆ, ಉದ್ದೇಶಪೂರ್ವಕವಾಗಿಯೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನನ್ನ ಪ್ರಕಾರ ಸ್ಪೀಕರ್ ಅವತ್ತೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಇಂತಹ ದುರ್ವರ್ತನೆ ಖಂಡಿತ ಸಹಿಸೋದಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಸದನದ ಬಾಗಿಲಿಗೆ ಒದ್ದ ವಿಚಾರಕ್ಕೆ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹಿಂದೆ ನಡೆದ ವಿಷಯವೇ ಬೇರೆ ಇತ್ತು. ಸದನದ ಬಾಗಿಲಿಗೆ ಪೊಲೀಸ್ ಕಮಿಷನರ್ ಅನ್ನು ತಂದು ನಿಲ್ಲಿಸಿ ತಡೆಯಲಾಗಿತ್ತು. ಸರ್ಕಾರದ ಒಂದು ಸೂಕ್ಷ್ಮವಾದ ಸನ್ನಿವೇಶ ಇತ್ತು. ಆ ಸಂದರ್ಭ ಭಾವನಾತ್ಮಕವಾಗಿತ್ತು. ಆದರೆ ಇದು ಬೇರೆ ವಿಷಯ ಅಂತ ಹೇಳಿ ಸಿದ್ದರಾಮಯ್ಯ ವಿಚಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಬಿಜೆಪಿ ಶಾಸಕರ ದುರ್ವರ್ತನೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ವಿಧಾನಸಭೆಯಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ವರ್ತನೆ ನಾವು ನೋಡಿದ್ದೀವಿ. ಘಟನೆಗಳಾಗಿದೆ ವಿಧಾನಸಭೆಗಳಲ್ಲಿ ಒಂದೊಂದು ಸಲ. ಅದೇ ಸ್ಪೀಕರ್ ಹತ್ರನೇ ಹೋಗಿ ಅವ್ರ ಮೇಲೇ ಒಂದು ರೀತಿ ದಾಳಿ ಮಾಡುವಂಥದ್ದು ಮತ್ತು ಕೆಲವು ಸಂದರ್ಭದಲ್ಲಿ ಬಹಳ ಒಂದು ದೊಡ್ಡ ವಿಷಯ, ಭಾಳ ಗಂಭೀರ ವಿಷಯ, ಅದರ ಮೇಲೆ ಒಂದು ರೀತಿ ಭಾವನಾತ್ಮಕವಾಗಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದೊಂದು ಸಲ ಆಗಿರ್ತಕ್ಕಂಥದ್ದು. ಆದರೆ ಮೊನ್ನೆ ಮಾಡಿರೋ ಉದ್ದೇಶಪೂರ್ವಕವಾಗಿ, ಯಾಕಂದರೆ ಆ ಸಬ್ಜೆಕ್ಟ್ ಅವ್ರು ಮಾತಾಡ್ತಾ ಇರೋದು ಈ ಹನಿ ಟ್ರ್ಯಾಪ್ ವಿಚಾರ. ಆ ಇಶ್ಯೂ ಅದನ್ನು ತೆಗೆದುಕೊಂಡು ಸ್ಪೀಕರ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತು ಸದನದ ಗೌರವವನ್ನು ನೀವು ಹಾಳು ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಯವರ ಬಜೆಟಿನ ಉತ್ತರ ಭಾಳ ಮುಖ್ಯ. ಇಡೀ ರಾಜ್ಯಕ್ಕೆ ಸಂದೇಶ ಹೋಗಬೇಕು, ಅದು ಬರಬಾರ್ದು ಅಂತ ಒಂದು ಕಾನ್ಸ್ಪಿರಸಿ ಅದು. ಇದನ್ನೆಲ್ಲ ಇದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಸದನದ ಗೌರವವನ್ನು ಈ ಮಟ್ಟಕ್ಕೆ ಇಳಿಸ್ತಾರೆ ಅಂತ ಹೇಳಿದ್ರೆ BJP ಅವರಿಗೆ ನಾವು ಏನು ಮಾಡಬೇಕಂತ ಅವ್ರಿಗೆ ಅದು ನಾನು ಹೇಳೋದು. ಇದು ಇನ್ನೂ ಅವತ್ತೇ ಕಠಿಣ ಕ್ರಮ ತೊಗೊಳ್ಬೇಕಾಗಿತ್ತು ಸ್ಪೀಕರ್ ಅವರು. ನನ್ನ ಪ್ರಕಾರ ಅವ್ರು ತಡ ಮಾಡಿದ್ರು. ಯಾಕಂದರೆ ಇಂಥ ಒಂದು ದುರ್ವರ್ತನೆ ಇದು ಖಂಡಿತವಾಗಿಯೂ ಸಹಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇದಕ್ಕೆ ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಆ ಶಾಸಕರೇನಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಮುಂದೆ ಈ ಥರ ಘಟನೆಗಳು ಮಾಡೋಕ್ಕೆ ಹೋಗಬಾರ್ದು. ಏನು ಇಷ್ಟ ಬಂದಂಗೆ ಮಾಡ್ಬೋದಾ?